ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್. ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು. ಬನ್ನಿ, ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನಾರಂಭಿಸೋಣ. ನಿಮಗೆಲ್ಲರಿಗೂ ನನ್ನ 6ನೇ ಎಪಿಸೋಡ್ಗೆ ಸ್ವಾಗತ. ಊರ ಬಸ್ಸು ಬೋಧಿಸಿದ ಪಾಠಗಳು. ಊರ ಬಸ್ಸು. ಬಹುಶಃ ನಗರದಲ್ಲಿ ಜನ ಇದನ್ನು ಗಮನಿಸದೇ ಬಿಡ್ತಾರೆ. ಆದರೆ ಹಳ್ಳಿಲಿ ಈ ಬಸ್ಸು ಕೇವಲ ಪ್ರಯಾಣದ ಸಾಧನವಲ್ಲ, ಅದು ಬದುಕಿನ ಒಂದು ಭಾಗ. ಈ ದಿನ ನಾನು ಹಳ್ಳಿ ಬಸ್ಸಿನಲ್ಲಿ ಹತ್ತಿದ್ದೆ. ನನ್ನ ಮನಸ್ಸು ಶಾಂತವಾಗಿತ್ತು. ಆದರೆ ಬಸ್ನಲ್ಲಿ ಕಂಡ ದೃಶ್ಯಗಳು, ಮಾತುಗಳು ನನಗೆ ಜೀವನದ ಕುರಿತು ಹೊಸ ಪಾಠಗಳನ್ನು ಕಲಿಸಿತು. ಬಸ್ನಲ್ಲಿ ನನಗೆ ಸೀಟ್ ಸಿಕ್ಕಿರಲಿಲ್ಲ, ಹಾಗಾಗಿ ನಿಂತಿದ್ದೆ. ಅಷ್ಟರ ಮಧ್ಯೆ ಹತ್ತಿರದಲ್ಲಿ ಕೂತ ಅಜ್ಜಿಯೊಬ್ಬರು ತಾವಿರುವ ಜಾಗವನ್ನು ನನ್ನ ಜೊತೆ ಹಂಚಿಕೊಂಡ್ರು. ಅವರ ಬಳಿ ಭಾರವಾದ ತರಕಾರಿ ಚೀಲವಿತ್ತು, ಆದರೆ ಅವರ ಮನಸ್ಸು ಮಾತ್ರ ತುಂಬ ಹಗುರವಾಗಿತ್ತು. ನಾನೇನು ಪಾಠ ಕಲಿತೆ ಅಂದರೆ, ಜೀವನದಲ್ಲಿ ಭಾಗವಹಿಸುವ ಬದಲು ಹಂಚಿಕೊಳ್ಳುವುದರಲ್ಲಿ ಮೌಲ್ಯವಿದೆ. ಮನಸ್ಸು ದೊಡ್ಡದಾಗಿದ್ದರೆ ಜಾಗ ಯಾವತ್ತೂ ಸಾಕಾಗುತ್ತದೆ. ಹಾಗೆ ಅಲ್ಲಿನ ಡ್ರೈವರ್ ಎಲ್ಲರಿಗೂ ಪರಿಚಿತರಾಗಿದ್ರು. ಯಾರಿಗೆ ಯಾವ ಬಿಟ್ಟಿಂಗ್, ಯಾರು ಮನೆ ಎಲ್ಲಿದೆ ಎಲ್ಲ ಗೊತ್ತು ಆತನಿಗೆ. ಬಸ್ಸು ಹೊರಟಂತೆ ನಗುತ್ತಾ ಗಟ್ಟಿಯಾಗಿ, ಆದರೆ ಶ್ರದ್ಧೆಯಿಂದ ಎಲ್ಲರ ಜೊತೆ ಮಾತನಾಡ್ತಿದ್ದ. ಆವಾಗ ನನಗೆ ಅರ್ಥ ಆಯ್ತು, ಸಮಾಧಾನ ಉಂಟು ಮಾಡುವುದು ವೃತ್ತಿಪರತೆಯಿಂದ ಅಲ್ಲ, ಬದ್ಧತೆ ಮತ್ತು ಮಾನವೀಯತೆಯಿಂದ ಆಗುತ್ತದೆ. ಹಾಗೆ ಆ ಬಸ್ನಲ್ಲಿ ಕೆಲ ಶಾಲಾ ಮಕ್ಕಳು ಹತ್ತಿದರು. ಒಂದಿಷ್ಟು ಚಿಲಿಪಿಲಿ ಮಾತು, ಜೋರಾಗಿ ನಗುವುದು, ಟಿಫನ್ ಹಂಚ್ಕೊಳ್ಳೋದು, ಹೀಗೆ ಅವರು ತಮ್ಮ ಲೈಫ್ನ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಸಾಧನೆಗಾಗಿ ನಾವು ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ, ಆದರೆ ಅದರ ಸೌಂದರ್ಯ ಮಾತ್ರ ಮಕ್ಕಳಷ್ಟು ನಿರಾಳ ಮನಸ್ಸಿನಲ್ಲಿ ಮಾತ್ರವಲ್ಲ. ಹಾಗೆ ಕಿಟಕಿಗಳಲ್ಲಿ ಒಂದು ಕಿಟಕಿ ಮುಚ್ಚಿರಲಿಲ್ಲ. ಗಾಳಿ ತುಂಬ ಬೀಸ್ತಾ ಇತ್ತು. ಕೆಲವರಿಗೆ ಅದರಿಂದ ತೊಂದರೆ ಆಗ್ತಿತ್ತು. ಆದರೆ ನಾನಲ್ಲಿ ಒಂದು ದೃಶ್ಯ ನೋಡಿದೆ. ಹೊರಗೆ ಒಂದು ಹಳ್ಳಿಲಿ ಹೊಲದ ಮಧ್ಯೆ ಒಂದು ಹೆಣ್ಣು ಮಡಿಲಿನಲ್ಲಿ ಮಗುವಿಗೆ ಹಾಲು ಕುಡಿಸ್ತಾ ಇದ್ರು. ಜೀವನದ ನಿಜವಾದ ಆರಾಮ ಆಡಿಯೋ ಸ್ಟೋರಿಯಲ್ಲಿ ಇಲ್ಲ, ಅದು ದೃಶ್ಯವಲ್ಲದ ಅನುಭವದಲ್ಲಿದೆ. ಹಾಗೆ ಬಸ್ಸು ನಿಧಾನವಾಗಿ ಹಳ್ಳಿಯತ್ತ ಚಲಿಸ್ತಾ ಇತ್ತು. ಎಲ್ಲರೂ ಮೌನವಾಗಿದ್ದರು. ಹೊರಗೆ ನಗುವ ಸೂರ್ಯ ಅಸ್ತಂಗತವಾಗುತ್ತಿದ್ದ. ಯಾರೂ ಮಾತನಾಡ್ತಿಲ್ಲ, ಆದರೆ ಎಲ್ಲರೂ ಆಲೋಚನೆಗಳಲ್ಲಿ ತೊಡಗಿದಂತೆ ಕಾಣ್ತಿತ್ತು. ನಮ್ಮ ಒಳಗಿನ ಚರ್ಚೆಗಳನ್ನು ಕೇಳಲು ಕೆಲವೊಮ್ಮೆ ಮೌನವೇ ಸಾಕು. ಹಾಗೆ ಬಸ್ಸು ಹಳ್ಳಿಗೆ ತಲುಪಿದಾಗ ಎಲ್ಲರೂ ತಳಮಳದಿಂದ ಇಳಿಯುತ್ತಿದ್ದರು. ಒಬ್ಬರು ಕೈ ಬೀಸಿದರು, ಇನ್ನೊಬ್ಬರು ಮತ್ತೆ ಸಿಗೋಣ ಎಂದರು. ಯಾವುದೇ ಹೆವಿ ಡ್ರಾಮಾ ಇಲ್ಲ, ಆದರೆ ತುಂಬ ನೈಜವಾಗಿತ್ತು ಆ ದೃಶ್ಯ. ಪ್ರತಿ ವಿದಾಯದ ಹಿಂದೆ ಒಂದು ಹೊಸ ಶುಭಾರಂಭ ಸುಳಿಯುತ್ತದೆ. ಈ ಊರ ಬಸ್ಸಿನಲ್ಲಿ ನಾನು ಕುಳಿತಿದ್ದು ಕೇವಲ 1 ಗಂಟೆ, ಆದರೆ ನನ್ನ ಮನಸ್ಸಿನಲ್ಲಿ ಅದು ಒಂದು ಪಾಠದ ಪುಸ್ತಕವಾಯಿತು. ಈ ಸರಳ ಹಳ್ಳಿ ಜನ, ಅವರ ನಡವಳಿಕೆ, ಅವರ ನಗು, ಆಲ್ ಸ್ಪೋಕ್ ಲೌಡರ್ ದನ್ ಎನಿ ಸ್ಪೀಚ್. ಇದು ಮನಸ್ಸಿನ ಮಾತು ಮಧುರ. ಇಂತಹ ಜೀವನ ಅನುಭವಗಳೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.